ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಇಂದು ಹರಿಹರ ನಗರಸಭೆ ಕಾರ್ಯಾಲಯಕ್ಕೆ ಬೆಂಗಳೂರಿಂದ ಲೋಕಾಯುಕ್ತರು ದಾಳಿ ನಡೆಸಿರುತ್ತಾರೆ. ಒಂದೇ ಕಾಮಗಾರಿಗೆ 2-3 ಸತಿ ಬಿಲ್ ಆಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರದಲ್ಲಿ ಲೋಕಾಯುಕ್ತ ತನಿಖಾ ಅಧಿಕಾರಿಯಿಂದ ಆರೋಪಿತರನ್ನ ರಕ್ಷಿಸುವ ಪ್ರಯತ್ನ. ದೂರುದಾರರ ಆರೋಪ: ಹರಿಹರ ಮಾಡದೇ ಇರುವ ಕಾಮಗಾರಿಗೆ ಬಿಲ್ ಪಾವತಿ ಮಾಡಿದ್ದಾರೆಂದು ಇಲ್ಲಿನ ನಗರಸಭೆ ಇಂದಿನ ಅಧಿಕಾರಿಗಳ ವಿರುದ್ಧ ಸಲ್ಲಿಸಿದ್ದ ದೂರಿನ ಸ್ಥಳ ಪರಿಶೀಲನೆಗೆ ಆಗಮಿಸಿದ್ದ ಲೋಕಾಯುಕ್ತ ಅಧಿಕಾರಿ ದೂರುದಾರನನ್ನ ಕರೆಯದೆ ಪರಿಶೀಲನೆ ಮಾಡಿದ್ದಾರೆಂದು ದೂರುದಾರ ಮೊಹಮ್ಮದ್ ಮಜರ್ ಆರೋಪಿಸಿದ್ದಾರೆ. ನಗರದ 5ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ವಿದ್ಯಾದಾಯಿನಿ ಶಾಲೆ ಹತ್ತಿರ ಸಿಸಿ ಚರಂಡಿ ನಿರ್ಮಾಣ ಮುಂದುವರಿದ ಕಾಮಗಾರಿಯನ್ನ ಮಾಡದೆ 4,41,000 ಮೊತ್ತವನ್ನ ಜುಲೈ 9, 2021 ಗುತ್ತಿಗೆದಾರನಿಗೆ ಪಾವತಿಸಿದ್ದಾರೆಂದು ಮೊಹಮ್ಮದ್ ಮಜರ್ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ರು. ದೂರಿನ ಪರಿಶೀಲನೆಗೆಂದು ಹರಿಹರಕ್ಕೆ ಡಿಸೆಂಬರ್ 15ರಿಂದ 17ರವರೆಗೆ ಸ್ಥಳ ಮತ್ತು ದಾಖಲೆಗಳ ತನಿಖೆಗೆ ಹರಿಹರ ನಗರಸಭೆಗೆ ಆಗಮಿಸುವುದಾಗಿ ಲೋಕಾಯುಕ್ತ ಕಚೇರಿಯ ತನಿಖಾ ಅಧಿಕಾರಿ ಆಗಿರುವ ಕೆಬಿ ಗಾಯತ್ರಿ ಎಂಬುವರು ದೂರುದಾರರಿಗೆ ಅಂಚೆ ಮೂಲಕ ಪತ್ರ ಕಳಿಸಿದ್ರು. ತನಿಖಾ ಸಮಯದಲ್ಲಿ ತಾವು ಖುದ್ದು ಹಾಜರಿದ್ದು ತನಿಖೆಗೆ ಸಹಕರಿಸಬೇಕೆಂದು ಸದರಿ ಪತ್ರದಲ್ಲಿ ಹಾಗೂ 15 ದಿನಗಳ ಹಿಂದೆ ಫೋನ್ ಮೂಲಕವೂ ತನಿಖಾ ಅಧಿಕಾರಿ ನನಗೆ ತಿಳಿಸಿದ್ದು, ಡಿಸೆಂಬರ್ 16ರಂದು ಬೆಳಗ್ಗೆ ಹರಿಹರ ನಗರಸಭೆಗೆ ಆಗಮಿಸಿದ್ದಾಗ ತನಿಖಾ ಅಧಿಕಾರಿಯನ್ನು ಭೇಟಿ ಮಾಡಿ ದೂರಿನ ಬಗ್ಗೆ ಚರ್ಚಿಸಿದ್ದೆ. ನಂತರ ಸ್ಥಳಕ್ಕೆ ಹೋಗೋಣ ಎಂದು ತನಿಖಾ ಅಧಿಕಾರಿ ಹಾಗೂ ಆರೋಪಿತರು ಕಾರಿನಲ್ಲಿ ತೆರಳಿದಾಗ ನಾನು ಬೈಕ್ನಲ್ಲಿ ಸ್ಥಳಕ್ಕೆ ತೆರಳಿದೆ. ಆದರೆ ಅವರು ನಾನು ಆರೋಪ ಮಾಡಿದ ಸ್ಥಳಕ್ಕೆ ಆಗಮಿಸದೆ ಬೇರೆ ಸ್ಥಳಕ್ಕೆ ಹೋಗಿರುವ ಮಾಹಿತಿ ತಿಳಿದು ತನಿಖಾ ಅಧಿಕಾರಿಗೆ ಹಲವು ಬಾರಿ ಫೋನ್ ಮಾಡಿದರೂ ಅವರು ಕರೆ ಸ್ವೀಕರಿಸುವುದಿಲ್ಲ ಎಂದು ಆರೋಪಿಸಿದ್ದಾರೆ. ಸ್ಥಳ ಪರಿಶೀಲನೆಗೆ ತೆರಳುವ ಮುನ್ನವೇ ನಗರಸಭೆ ಕಚೇರಿಯಲ್ಲಿ ಆರೋಪಿತರಾದ ಇಂದಿನ AEESS ಬಿರಾದರ್, AE ಅಬ್ದುಲ್ ಹಮೀದ್ ಹಾಗೂ ಈಗಿನ AEE ವಿನಯ್ ಕುಮಾರ್ ಹಾಗೂ ನನ್ನ ಸಹಿಯನ್ನು ವರದಿಯೊಂದು ಬರೆದಿದ್ದ ಹಾಳೆಯ ಮೇಲೆ ಸಹಿ ಹಾಕಿಕೊಂಡಿದ್ದಾರೆ. ಸ್ಥಳ ಪರಿಶೀಲನೆಯ ನಂತರ ಸಹಿ ಹಾಕಿಕೊಳ್ಳುವ ಬದಲು ಮುಂಚೆಯೇ ಸಹಿ ಹಾಕಿಸಿಕೊಂಡಿರುವುದು ಹಾಗೂ ಬೇಕಂತಲೇ ದೂರಿನಲ್ಲಿ ಕಾಣಿಸಿದ ವಿದ್ಯಾದಾನಿ ಶಾಲೆ ಸಮೀಪದ ಬಾರದೆ ಬೇರೊಂದು ಸ್ಥಳಕ್ಕೆ ಹೋಗಿರುವುದು ನೋಡಿದರೆ ಆರೋಪಿತರನ್ನು ರಕ್ಷಿಸುವ ಕೆಲಸ ನಡೆಯುತ್ತಿದೆ ಎಂಬ ಅನುಮಾನ ಮೂಡಿದೆ. ಈ ಕುರಿತು ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಅವರು ಪ್ರಕಟಣೆಯಲ್ಲಿ ಆರೋಪಿಸಿದ್ದಾರೆ. ಮೊಹಮ್ಮದ್ ಮಜರ್. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ದುಡ್ಡು ಬಡ್ಡಿ ಸಮೇತ ಕಟ್ಸ್ಕೊಳ್ತಾರೆ, ಇದು ಇದು ಇನ್ಕಮ್ ಇಲ್ಲೇ ಹೋಗ್ತಾರ ಅವನತ್ತು. ಇದು ಮನಿ ಟ್ರಾವಲ್ ಏನು ಮಾಡಿಬಿಟ್ರಿ ಇವರು, ಬರೀ ಚರಂಡಿ ಇಲ್ಲ ಇವ್ರು ಮಾಡಿಲ್ಲ ಸರ್. ಯಾರೋ ದಾವಣಗೆರೆ ಲೇಔಟ್ ಮಾಡಿದಾರಲ್ಲ ಅವ್ರ ಪಾಪ ಪುಣ್ಯಾತ್ ಎಲ್ಲಾ ಕಡೆ ಹಾಕ್ಸಿದಾರ ಅವ್ರೆ ಇಲ್ಲಿ ತನಕ ಓಡಾಡಕ್ ಎಲ್ಲ. ಚರಂಡಿ ಎಲ್ಲಿ ಮಟ್ಟ ಮಾಡಿದ, ಇಲ್ಲಿ ಮಟ್ಟ ಮಾಡಿ ನಾವು ಮಾಡಿದ್ದೇವೆ ಅಂತೇಳಿ ಎಲ್ಲರೂ ಸೇರಿ ಎಲ್ಲರೂ ಶಾಮಿಲ್ ಅದಾರ. ಓದ್ತಿದ್ರು ಇನ್ನೊಂದ್ಸಲಿ ಯಾವ ಕೆಲಸಕ್ಕೆ ಯಾರೂ ಬಂದಿಲ್ಲ ಇದುವರೆಗೂ. ನೋಡ್ರಿ ಏನೂ ಮಾಡಿಲ್ಲ, ಮನೆಯವರಿಗೆ ಕೇಳ್ರಿ. ನಾವೇ ಒಂದು ಗಿಡನೂ ತೆಗಿಲ್ಲ, ತೆಗ್ದಿಲ್ಲ ನೋಡ್ರಿ. ನಾವೇ ದುಡ್ಡು ಕೊಟ್ಟು ತೆಗಿಸ್ಬೇಕು ಗಿಡನ. ಈಗ ಅಲ್ಲಿ ಮಟ್ಟ ನಾವು ಮಾತ್ರ ಅದು ಹೊಡ್ಕೊಡ್ರಿ ಗಲೀಜು, ಕೆಟ್ಟ ವಾಸನೆ ಪಾಪ ಅವ್ರ ಮನೆಗೆ. ಇದೇ ಮುಂದುವರೆದ ಕಾಮಗಾರಿ ಆಗ್ಬೇಕಾಗಿತ್ತು. ಈ ಕಡೆ ಅಪೋಸಿಟ್ ಮಾಡಿ ಇದನ್ನ ಮಾಡೋದು ಇರಲಿಲ್ಲ, ಮಾಡ್ತಾರೆ. ಈ ನೋಡ್ರಿ ಎಷ್ಟೈತಿ ಮುಂದುವರೆದ ಕಾಮಗಾರಿ. ಇದೇ ಕಾಮಗಾರಿ ಮುಂದುವರೆದ ಕಾಮಗಾರಿ ವಿದ್ಯಾದಾನಿ ಮುಂಭಾಗ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಇದು ಅದೇ ಮುಂದುವರೆದ ಕಾಮಗಾರಿ ಅಂದರೆ ಹೆಚ್ಚು ಕಡಿಮೆ 100 ಮೀಟ್ರ್ ಮಾಡ್ಬೇಕು. ಇವರು 105 ಮೀಟ್ರ್ ಮಾಡಬೇಕು ಆ ಅಮೌಂಟಿಗೆ. ನೋಡ್ರಿ ಎಲ್ಲರೂ ಮಾಡಿದಾರೆ. ಎಲ್ಲ ಕಸ ನೋಡ್ರಿ, ಸೊಳ್ಳೆ ಬಂದು ಡೆಂಗು ಜ್ವರ ಬಂದು ಜನ ನೆರಳುತ್ತಿದ್ದಾರೆ. ಇದು ಇಂಥವೆಲ್ಲ ಮಾಡಿ ಇವರು ತನಿಖೆಗೆ ಬಂದಿಲ್ಲ. ಈಗ ಲೋಕಾಯುಕ್ತರು ಬರಬೇಕಾಗಿತ್ತು. ಲೋಕಾಯುಕ್ತರು ಬಂದು ತನಿಖೆ ಮಾಡ್ತೀವಿ, ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂದರೆ ಇಲ್ಲಿ ಬೆಳಗ್ಗಿಂದನೂ ಅದನ್ನು ನಾನು ಮಧ್ಯಾಹ್ನ 2 ಗಂಟೆಯಿಂದ ಇಲ್ಲಿ ಕೂರ್ತೀನಿ. 16ರಿಂದ 17 ಫೋನ್ ಮಾಡಿದ್ದೀನಿ ಲೋಕಾಯುಕ್ತರ ಆಫೀಸರಿಗೆ, ತನಿಖೆ ಆಫೀಸರಿಗೆ, ಸ್ಥಳ ಪರಿಶೀಲನೆ ಅಂತೇಳಿ. ಇನ್ನೂವರೆಗಾದ ಬಂದಿದೆ. ಇತ್ತಲ್ಲ ಅಲ್ಲೇ ಪೇಪರಿಗೆ ಸೈನ್ ಮಾಡಿಸ್ಕೊಂಡಾರ. ಎಲ್ಲಿ ಕಾರ್ಯಪಾಲಕ ಅಭಿಯಂತಕರು ಇದು ಆಫೀಸ್ ಇದೆ ಅಲ್ಲ AW, ಅಲ್ಲೇ ಸೈನ್ ಮಾಡಿಸಿದ್ದಾರೆ. ಏನಂತ ಅಂದರೆ ನಾವು ಸ್ಥಳ ಪರಿಶೀಲನೆಗೆ ಹೋಗ್ತಾ ಇದ್ದೀವಿ, ಇಲ್ಲಿ ಬಂದಿದ್ದೀವಿ ಅಂತೇಳಿ ಪ್ರೂಫು ಅಂತ ಹೇಳ್ತಾರೆ.
ಇಲ್ಲಿ ಸ್ಥಳ ಪರಿಶೀಲನೆಗೆ ಇಲ್ಲಿ ನಾನು ಬೆಳಗ್ಗೆಯಿಂದ ನಡೀರಿ ಹೋಗೋಣ ಅಂತೇಳಿ ನನಗೆ ಮುಂದೆ ಕಳಿಸಿದ್ರು. ಗಾಡಿ ತೊಗೊಂಡು ಬಂದೆ. ಫೈಲ್ ನನ್ನ ಹತ್ರ ಫೈಲ್ ಇದ್ದವು, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ದವು, ಎಲ್ಲ ತಂದೆ. ಅವರು ಲೆಟ್ರ್ ಕಳಿಸಿದ್ರು ಬೆಂಗಳೂರಿಂದ, ಅದನ್ನು ತಂದೆ. ಸುಮಾರು ನಾನು ಹೇಳಿದ್ನಲ್ರಿ 1/7/2023 ನನಗೆ ದೂರ ಕೊಟ್ಟಿರೋದು. ಬಂದಿರೋದು 12/15/2025 ಬರಬೇಕಾಗಿತ್ತು. ಈಗ 16ಕ್ಕೆ ಬಂದಾರ. 16ಕ್ಕೆ ಬಂದು ಸ್ಥಳ ಪರಿಶೀಲನೆಗೆ ಬಂದು ಬರ್ತೇವೆ ಅಂತ ಹೇಳಿದ್ರು. ಬೆಳಗ್ಗಿಂದ ಇಲ್ಲಿ ಮಟನ್ ಕಾದೆ ನೋಡಿ. ನಾನು ಇನ್ನೂ ಇಲ್ಲೇ ಇದ್ದೇನೆ. ಇನ್ನೂವರೆಗೆ ಇಲ್ಲಿವರೆಗೆ ಏನು ಯಾರೂ ಬಂದಿಲ್ಲ. ಇದಕ್ಕೆ ನಾನು ಏನಂತ ತಿಳ್ಕೊಬೇಕನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ದೂರ ನೀಡಿದ್ರೂ ಸಹ ಹಿಂಗೆ ಏನು ಊರು ಅಭಿವೃದ್ಧಿ ಆಗಲಿ ಅಂತೇಳಿ ಇದನ್ನು ಮಾಡ್ತಾರೆ. ಲೂಟಿಕೋರಿಗೆ ಬಂದು ಏನಾರ ಒಂದು ಪನಿಷ್ಮೆಂಟ್ ಹಾಕಲಿ ಅಂತೇಳಿ ನನ್ನ ಉದ್ದೇಶ ಏನ್ರಿ. ಇನ್ನೂವರೆಗಾದ್ರೂ ಯಾಕೆ ಬಂದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ರೀ. ಇನ್ನೂ ನಾನು ಮುಂದುವರಿಸ್ತೇನೆ. ಅದೇ ರೀ ತಮ್ಮ ಲೈಟಿನ ವ್ಯವಸ್ಥೆ ಮಾಡ್ತಾರೆ. ಅದ್ರಾಗ ಫೈಲ್ನಲ್ಲಿ ಲೊಕೇಶನ್ ಇಲ್ಲ, ಫೋಟೋ ಎಲ್ಲಿದೆ ಹಚ್ಚಿದ್ದಾರೆ, ಎಲ್ಲಿದೆ ಅಂತ ಹಲವಾರು ಮಾಡಿದ್ದಾರೆ. ಇದು ಯಾರು ತನಿಖೆ ಆಫೀಸರ್ ಬರ್ತಾರ ಈಗ ನಮಗಂತೂ ಯಾವುದು ಒಂದು ಅರ್ಥ ಆಗ್ತಾ ಇಲ್ಲ. ನಾವೇನು ಮಾಡೋದು ಸುಮ್ಮನೆ ಏನು ಲೋಕಾಯುಕ್ತರಿಗೆ ನಾವು ಕಂಪ್ಲೇಂಟ್ ಕೊಟ್ಟು ದೂರ ಕೊಟ್ಟರು ಸಹ ಏನು ಪ್ರಯೋಜನ ಇಲ್ಲಂಗೆ ಅನ್ನಿಸ್ತೈತಿ. ಈಗ ಇವತ್ತಿಂದು ಟ್ಯಾಪಿಕ್ ನೋಡಿದರೆ ಇವತ್ತಿಂದ ಏನೈತಿ 16-17 ಫೋನ್ ಮಾಡಿದ್ರೆ ಒಂದು ರಿಸೀವ್ ಮಾಡಲಿಲ್ಲ ಮೇಡಮ್. ಗಾಯತ್ರಿ ಮೇಡಮ್ ಅಂತ ಅವ್ರು ಬಂದಿದ್ರು ಸ್ಥಳ ಪರಿಶೀಲನೆಗೆ. ಅಲ್ಲಿ ಸ್ಪಾಟ್ನಲ್ಲಿ ಬಂದಿಲ್ಲ. ಏನು ಹಾದಿ ತಪ್ಪಿಸಿ ಇವ್ರು ಕರ್ಕೊಂಡು ಹೋದ್ರ ಏನು ಇವ್ರು ಮಾಡಿದ್ರು ಒಂದು ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಇನ್ನೊಂದು ಸಲ ಬಂದು ಪರಿಶೀಲನೆ ಮಾಡಬೇಕು. ತಪ್ಪಿಸ್ತರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಜರುಗಿಸಿ ಏನು ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡಿದಾರ ಅದು ಅಭಿವೃದ್ಧಿಗೆ ಕಾಮಗಾರಿಗೆ ಉಪಯೋಗಿಸ್ಕೋಬೇಕು. ಇಂಥ ಇದು ಮಾಡೋ ಮಟ್ಟ ನಾನು ಬಿಡೋದಿಲ್ಲ. ನಾನು ಮಾತ್ರ ಈ ನಮೂನೆ ಇದ್ದಾರೆ ಎಲ್ಲರೂ ಸೇರಿ ಈ ನಮೂನೆ ಲೂಟಿ ಮಾಡ್ತಾಯಿದ್ದಾರೆ. ದಯಮಾಡಿ ಇನ್ನೊಂದ್ಸಲಿ ಬಂದು ಮೇಡಮಿಗೆ 16-17 ಫೋನ್ ಮಾಡಿದನ್ರಿ, ಇನ್ನೂ ರಿಸೀವ್ ಮಾಡ್ತಾಯಿಲ್ಲ. 5:30 ಮಟ್ಟ ಅಲ್ಲೇ ಕೂತ್ಕೊಂಬಂದೇನೆ ವಿದ್ಯಾರ್ಥಿನಿ ಮುಂಭಾಗ 5 ಗಂಟೆ ಮಟ್ಟ ಕೂತ್ಕೊಂಬಂದೆ ನೋಡಿ. 5:30 ಮಟ್ಟ ಇದು